ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯ ಮತ್ತು ದೇಶದಲ್ಲಿ ಆಗಿರೋ ಬೆಳವಣಿಗೆ ನೋಡೋಕ್ಕೂ ಮೊದಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಗ್ತಿದೆ. ಇರಾನ್ ಮೇಲೆ ದಾಳಿ ಮಾಡೋಕೆ ಟ್ರಂಪ್ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಗೊತ್ತಾಗಿದೆ. ಇತ್ತೀಚೆಗೆ ಇರಾನ್ ಮೇಲೆ ಆಪರೇಷನ್ ಮಾಡೋ ಬಗ್ಗೆ ಅಮೆರಿಕದ ಸೇನಾಧಿಕಾರಿಗಳು ಟ್ರಂಪ್ ಮುಂದೆ ಬ್ರೀಫಿಂಗ್ ಮಾಡಿದ್ರು. ಇದರ ಬೆನ್ನಲ್ಲೇ ಖಮೇನಿಗಳ ಆಡಳಿತ ಕಿತ್ತಾಕೋಕೆ ಟ್ರಂಪ್ ಮನ್ಸು ಮಾಡಿದ್ದಾರೆ ಅಂತ ಅಧಿಕಾರಿಗಳನ್ನ ಉಲ್ಲೇಖಿಸಿ ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಇರಾನ್ ಮೇಲೆ ದಾಳಿ ಮಾಡೋದನ್ನ ಟ್ರಂಪ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇರಾನ್ ಮೇಲೆ ಹೇಗೆ ದಾಳಿ ಮಾಡಬಹುದು ಅನ್ನೋ ಕುರಿತು ಟ್ರಂಪ್ ಮುಂದೆ ಈಗಾಗಲೇ ಮಿಲಿಟರಿ ಆಪ್ಷನ್ಗಳನ್ನ ಕೂಡ ಇಡಲಾಗಿದೆ. ಇದರಲ್ಲಿ ಇರಾನ್ನ ನಾನ್ ಮಿಲಿಟರಿ ಟಾರ್ಗೆಟ್ಸ್ ಕೂಡ ಒಳಗೊಂಡಿವೆ ಎನ್ನಲಾಗ್ತಿದೆ. ನಾನ್ ಮಿಲಿಟರಿ ಟಾರ್ಗೆಟ್ಸ್ ಅಂದ್ರೆ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನ್ನ ಹತ್ಯೆ ಮಾಡೋದು, ಇರಾನ್ನ ತೈಲಾಗಾರವನ್ನ ಹಿಟ್ ಮಾಡೋದೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಇರಾನ್ ಜನರಿಗೆ ಶೀಘ್ರವೇ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳಿದ್ದಾರೆ. ಇರಾನ್ನ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ಜನರ ಜೊತೆ ನಾವಿದ್ದೇವೆ, ನಮ್ಮ ಶಕ್ತಿ ಇದೆ. ಒಮ್ಮೆ ಅಲ್ಲಿನ ಸರ್ಕಾರ ಬಿದ್ರೆ ಇಸ್ರೇಲ್ ಮತ್ತು ಇರಾನ್ ಪುನಃ ಪಾರ್ಟ್ನರ್ ಆಗುತ್ತೆ. ನಾವಿಬ್ರು ಒಟ್ಟಾಗಿ ಉಭಯ ದೇಶಗಳ ಜನರಿಗೆ ಬೆನಿಫಿಟ್ ಆಗೋ ಕೆಲಸ ಮಾಡ್ತೀವಿ. ಆದಷ್ಟು ಬೇಗ ಇರಾನ್ ದಬ್ಬಾಳಿಕೆಯ ಸರ್ಕಾರದಿಂದ ಮುಕ್ತಗೊಳ್ಳುತ್ತೆ ಅಂತ ನಾವು ನಂಬ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಇರಾನ್ ಪಕ್ಕದಲ್ಲಿರೋ ಕುವೈತ್ ಕೂಡ ಅಲರ್ಟ್ನಲ್ಲಿದೆ. ಯುದ್ಧ ಶುರುವಾದ್ರೆ ಇರಾನ್ ಅಮೆರಿಕದ ನೆಲೆಗಳಿಗೆ ದಾಳಿ ಮಾಡಬಹುದು. ಹೀಗಾಗಿ ಗಲ್ಫ್ ದೇಶಗಳು ಅಲರ್ಟ್ನಲ್ಲಿವೆ. ಇನ್ನು ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಸೇನಾ ನಿಯೋಜನೆ ಮಾಡ್ತಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಈ ನಡುವೆ ಪ್ರತಿಭಟನೆ ನಡೀತಿರೋ ಇರಾನ್ನಲ್ಲಿ 100ಕ್ಕೂ ಅಧಿಕ ಭದ್ರತಾ ಅಧಿಕಾರಿಗಳು ಮೃತಪಟ್ಟಿದ್ದಾರೆ. ಇರಾನ್ ಸರ್ಕಾರಿ ಮಾಲೀಕತ್ವದ ಸುದ್ದಿ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಸದ್ಯ ಇರಾನ್ನ ಪರಿಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸುತ್ತಿದ್ದು, ಮಿಡ್ಲ್ ಈಸ್ಟ್ನಲ್ಲಿ ಮತ್ತೊಂದು ಭಾರೀ ಸಂಘರ್ಷ ನಡೆಯೋ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿವೆ. ಇನ್ನೊಂದ್ ಕಡೆ ಭಾರತೀಯ ಸೇನೆಯಿಂದ ದೊಡ್ಡ ಹೇಳಿಕೆ ಬಂದಿದೆ. ವೆಸ್ಟರ್ನ್ ಫ್ರಂಟ್ನಲ್ಲಿ ಅಂದ್ರೆ ಪಾಕ್ ಜೊತೆ ಯುದ್ಧ ಮಾಡೋ ಸಾಧ್ಯತೆಗಳು ತುಂಬಾ ಹೆಚ್ಚು ಅಂತ ವೆಸ್ಟರ್ನ್ ಕಮಾಂಡ್ನ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಹೇಳಿದ್ದಾರೆ. ದಿಲ್ಲಿಯಲ್ಲಿ ವೆಸ್ಟರ್ನ್ ಕಮಾಂಡ್ನ ಇವೆಂಟ್ನಲ್ಲಿ ಮಾತನಾಡಿದ ಕಟಿಯಾರ್, ವೆಸ್ಟರ್ನ್ ಫ್ರಂಟ್ನಲ್ಲಿ ಯುದ್ಧ ಸಾಧ್ಯತೆ ತುಂಬಾ ಹೆಚ್ಚಿದೆ. ನಾವು ಸುಮ್ಮನೆ ಕೂರೋಕ್ಕಾಗಲ್ಲ. ಯಾವುದೇ ಕ್ಷಣದಲ್ಲಿ ಯುದ್ಧ ಎದುರಾಗ್ಬೋದು. ಪರಿಸ್ಥಿತಿ ಯಾವಾಗ ಬೇಕಾದ್ರೂ ಬದಲಾಗ್ಬೋದು. ಅದಕ್ಕೆ ನಮ್ಮ ಸೈನಿಕರು ರೆಡಿಯಾಗಿರ್ಬೇಕು ಅಂದಿದ್ದಾರೆ. ನಾವೇನೇ ಮಾಡಿದ್ರೂ ಪಾಕ್ ಜೊತೆಗಿನ ನಮ್ಮ ಸಂಬಂಧಗಳು ಫ್ರೆಂಡ್ಲಿ ಆಗ್ತಿಲ್ಲ. ಕಳೆದ ವರ್ಷ ಪಹಲ್ಗಾಮ್ ಉಗ್ರದಾಳಿ ಪಿತೂರಿ ಕೂಡ ನಡೀತು ಅಂತ ಕಟಿಯಾರ್ ಹೇಳಿದ್ದಾರೆ. ಅಲ್ಲದೆ ಮುಂದೆ ಪಾಕ್ ಜೊತೆ ನಡೆಯೋ ಯುದ್ಧ ಸೀಮಿತವಾಗಿರಬಾರ್ದು ಅಂದಿದ್ದಾರೆ. ಈ ಮೂಲಕ ಪಾಕ್ ಜೊತೆಗಿನ ಪಶ್ಚಿಮದ ಗಡಿಲಿ ಸದ್ಯ ಶಾಂತಿ ಇಲ್ಲ, ಯಾವಾಗ ಬೇಕಾದ್ರೂ ಯುದ್ಧ ನಡೀಬಹುದು ಅಂತ ಸೇನೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಇನ್ನೊಂದ್ ಕಡೆ ಚಿನ್ನದ ರೇಟ್ ಮತ್ತೆ ಏರೋ ಭೀತಿಯಲ್ಲಿದೆ. ಕಳೆದ ವರ್ಷ ಅಂದ್ರೆ 2025ರಲ್ಲಿ ಗೋಲ್ಡ್ ರೇಟ್ ಬರೋಬರಿ 65% ಏರಿಕೆ ಕಂಡಿತ್ತು. ಜಾಗತಿಕ ಸಂಘರ್ಷ ಇನ್ನಿತರ ಕಾರಣದಿಂದ ಹೂಡಿಕೆದಾರರು ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರು. ಈ ಸಲವೂ ಅದೇ ಪರಿಸ್ಥಿತಿ ಇದೆ. ಜಾಗತಿಕ ಮಟ್ಟದಲ್ಲಿ ಯುದ್ಧದ ಭೀತಿ ಆವರಿಸಿಕೊಳ್ತಿದೆ. ಜೊತೆಗೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರಗಳನ್ನ ಕಡಿಮೆ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ಜನ ಬಂಗಾರವನ್ನೇ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಿದ್ದಾರೆ. ಇದರ ಪರಿಣಾಮ ಬೆಲೆ ಎಷ್ಟೇ ಆದ್ರೂ ಜನ ಚಿನ್ನದ ಕಡೆ ಮುಖ ಮಾಡೋ ಸಾಧ್ಯತೆ ಇದೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಇನ್ನು ರಾಜ್ಯದ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಸಿಕ್ಕಿರೋ ಬಂಗಾರದ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ಸಿಕ್ಕಿರೋ ಚಿನ್ನ ನಿಧಿಯಲ್ಲ ಅಂತ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ. ಇಲಾಖೆಯ ಧಾರವಾಡ ವಲಯದ ಅಧೀಕ್ಷಕರಾದ ರಮೇಶ್ ಮೂಲಿಮನಿ ಸ್ಥಳ ಪರಿಶೀಲನೆ ಮಾಡಿದ್ದು, ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿಯಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಅದರದೇ ಆದ ಕಾರಣಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ನಿಧಿ ಅಂತ ಹೇಳಲಾಗ್ತಿದೆ, ಆದ್ರೆ ಇದು ನಿಧಿಯ ಲಕ್ಷಣಗಳನ್ನ ಹೊಂದಿಲ್ಲ. ಚಿನ್ನ ಯಾವ ಕಾಲಕ್ಕೆ ಸೇರಿದೆ ಅನ್ನೋದನ್ನ ತಾಂತ್ರಿಕವಾಗಿ ಪರಿಶೀಲಿಸಲಾಗುತ್ತೆ. ಮೇಲ್ನೋಟಕ್ಕೆ ಚಿನ್ನ ಬಹಳ ಹಳೇದಾಗಿ ಕಾಣಿಸ್ತಿಲ್ಲ. ಬಂಗಾರ ಮನೆಯಲ್ಲಿ ಸಿಕ್ಕಿದೆ ಅಂದ್ರೆ ಅದು ಕುಟುಂಬಕ್ಕೆ ಸೇರಿದ್ದು. ದೇವಸ್ಥಾನದಲ್ಲಿ ಸಿಕ್ಕರೆ ಅದು ರಾಜಮನೆತನದ್ದು. ರಾಜಮನೆತನಕ್ಕೆ ಸೇರಿದ್ರೆ ಅದಕ್ಕೆ ಲಾಂಛನ ಇರ್ತಿತ್ತು ಅಂತ ಹೇಳಿದ್ದಾರೆ. ಇನ್ನು ಚಿನ್ನ ಸಿಕ್ಕಿರೋ ಪ್ರದೇಶವನ್ನ ಸರ್ಕಾರ ನಿಷಿದ್ಧ ಪ್ರದೇಶ ಅಂತ ಘೋಷಿಸಿದೆ. ಇದರಿಂದ ಮನೆ ಕಟ್ತಿದ್ದ ಕುಟುಂಬಕ್ಕೆ ಆತಂಕ ಶುರುವಾಗಿದೆ. ನಿಷಿದ್ಧ ಪ್ರದೇಶ ಅಂತ ಘೋಷಿಸಿದ್ದಕ್ಕೆ ಕಟ್ತಿದ್ದ ಮನೆ ಅರ್ಧಕ್ಕೆ ನಿಂತಿದೆ. ಸದ್ಯ ಕುಟುಂಬದವರು ಚಿನ್ನದ ಆಸೆ ಬಿಟ್ಟು ನಮಗೆ ಮನೆ ಬೇಕು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಸದ್ಯ ನಾವೀಗ ನಮ್ಮ ಅಣ್ಣನ ಮನೆ ಅಥವಾ ಸಣ್ಣ ಮಾವನ ಮನೆಯಲ್ಲಿ ತಾತ್ಕಾಲಿಕವಾಗಿ ವಾಸಿಸ್ತಿದ್ದೇವೆ. ಚಿನ್ನದ ನಿಧಿ ನಮಗೆ ಬೇಡ. ಸರ್ಕಾರ ನಮಗೆ ಬದುಕಲು ಒಂದು ಮನೆ ನೀಡಿದರೆ ಸಾಕು. ಮಗನಿಗೆ ಶಿಕ್ಷಣ ಕೊಡಿಸಿ ಅವನ ಭವಿಷ್ಯ ರೂಪಿಸಲು ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅಲ್ಲದೆ ನಿಧಿ ಸಿಕ್ಕಾಗ ನಾವು ಇಂತಹ ಪರಿಸ್ಥಿತಿ ಎದುರಾಗುತ್ತೆ ಅಂತ ಊಹಿಸಿರ್ಲಿಲ್ಲ. ಹೊಲ ಮಾರಿ ಮನೆ ಕಟ್ಟಲು ಆರಂಭಿಸಿದ್ದೇವೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಇನ್ನು ಲಕ್ಕುಂಡಿ ಗ್ರಾಮಸ್ಥರು ಆ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಚಿನ್ನ ಸಿಕ್ಕಿದ್ರೂ ಅವರಿಗೆ ನೆಮ್ಮದಿ ಇಲ್ಲ. ಸರ್ಕಾರ ಕೂಡಲೇ ಸ್ಪಂದಿಸಿ ಆ ಕುಟುಂಬಕ್ಕೆ ಸೂಕ್ತ ನೆರವು ನೀಡಬೇಕು ಅಂತ ಕೇಳಿದ್ದಾರೆ.
ಇನ್ನೊಂದ್ ಕಡೆ ಈ ಜಾಗದಲ್ಲಿ ಉತ್ಖನನ ಮಾಡೋಕೆ ಸರ್ಕಾರ ಸಿದ್ಧತೆ ಮಾಡ್ತಿದೆ ಅಂತ ಗೊತ್ತಾಗಿದೆ. ಹೀಗಾಗಿ ಸದ್ಯಕ್ಕೆ ಈ ಚಿನ್ನದ ನಿಧಿ ವಿಷಯ ಇಲ್ಲಿಗೆ ಮುಗಿಯೋ ತರ ಕಾಣ್ತಿಲ್ಲ. ಅಂದಹಾಗೆ ಇತಿಹಾಸ ಪ್ರಸಿದ್ಧ ಲಕ್ಕುಂಡಿ ಗ್ರಾಮದಲ್ಲಿ ಗಂಗವ್ವ ರಿತ್ತಿ ಅನ್ನೋರು ಮನೆಯ ಅಡಿಪಾಯ ತೋಡುವಾಗ ಈ ಚಿನ್ನ ಸಿಕ್ಕಿತ್ತು. ಒಂದು ಕೊಡದಲ್ಲಿ ಕೈಗಡಗ, ಕಂಠಹಾರ, ಕಿವಿಯೋಲೆ, ಗೆಜ್ಜೆ, ಕಡ್ಡಿ, 22 ತೂತುಬಿಲ್ಲೆ ಹಾಗೂ ಇತರ ಆಭರಣಗಳು ಸೇರಿ ಒಟ್ಟು 470 ಗ್ರಾಂ ಚಿನ್ನಾಭರಣ ಸಿಕ್ಕಿತ್ತು. ಆಮೇಲೆ ಸರ್ಕಾರ ಅದನ್ನ ತನ್ನ ವಶಕ್ಕೆ ತಗೊಂಡಿತ್ತು. ಚುನಾವಣೆ ಹತ್ರವಾಗ್ತಿದ್ದಂತೆ ಪಶ್ಚಿಮ ಬಂಗಾಳದ ಪಾಲಿಟಿಕ್ಸ್ ಮತ್ತಷ್ಟು ರಣರಂಗವಾಗ್ತಿದೆ. ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ಇಡಿ ನಡುವೆ ಹೈಡ್ರಾಮಾ ಆದ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿದೆ. ತಮ್ಮ ಬೆಂಗಾವಲು ವಾಹನದ ಮೇಲೆ ಟಿಎಂಸಿ ಕಾರ್ಯಕರ್ತರು ಭೀಕರ ದಾಳಿ ಮಾಡಿದ್ದಾರೆ ಅಂತ ಬಂಗಾಳದ ವಿರೋಧ ಪಕ್ಷದ ನಾಯಕರು ಬಿಜೆಪಿಯ ಸುವೇಂದು ಅಧಿಕಾರಿ ಆರೋಪಿಸಿದ್ದಾರೆ. ಶನಿವಾರ ರಾತ್ರಿ ಸುಮಾರು 8:20 ಹೊತ್ತಿಗೆ ನಾನು ಪುರುಲಿಯಾದಿಂದ ವಾಪಸ್ ಬರ್ತಾ ಇದ್ದೆ. ಆಗ ಪಶ್ಚಿಮ ಮೇದಿನಿಪುರದ ಚಂದ್ರಕೋನ ರೋಡ್ ಹತ್ರ ಟಿಎಂಸಿ ಕಾರ್ಯಕರ್ತರು ನನ್ನ ಬೆಂಗಾವಲು ವಾಹನದ ಮೇಲೆ ದಾಳಿ ಮಾಡಿದ್ರು. ದಾಳಿಗೆ ಬಿದಿರಿನ ಕೋಲು ಮತ್ತು ಪೆಟ್ರೋಲ್ ಕ್ಯಾನ್ನ ಬಳಸಿದ್ರು. ಇದರಿಂದ ವಾಹನಕ್ಕೆ ಡ್ಯಾಮೇಜ್ ಆಗಿದೆ. ಆದ್ರೆ ವಾಹನಕ್ಕೆ ಬುಲೆಟ್ ಪ್ರೂಫ್ ಗ್ಲಾಸ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಡ್ಯಾಮೇಜ್ ಆಯ್ತು. ಹಾಗೆ ನನಗೆ ಯಾವುದೇ ಗಾಯಗಳಾಗಿಲ್ಲ. ಮಮತಾ ಬ್ಯಾನರ್ಜಿ ಅವರ ಗೂಂಡಾಗಳು ನನ್ನ ಮೇಲೆರಗಿದ್ರು. ಪೊಲೀಸ್ ಮುಂದೆಯೇ ಹೇಡಿಗಳು ಈ ಕೆಲಸ ಮಾಡಿದ್ರು. ಆದ್ರೂ ಮಮತಾರ ಖಾಕಿ ಪಡೆ ಸುಮ್ನೆ ನಿಂತು ಮೂಕ ಪ್ರೇಕ್ಷಕನ ಹಾಗೆ ನೋಡ್ತಾ ಇತ್ತು ಅಂತ ಸುವೇಂದು ಕಿಡಿಕಾರಿದ್ದಾರೆ. ಇಷ್ಟೇ ಅಲ್ಲ, ಘಟನೆ ಬೆನ್ನಲ್ಲೇ ನೇರವಾಗಿ ಚಂದ್ರಕೋನ ಪೊಲೀಸ್ ಠಾಣೆಗೆ ಹೋದ ಸುವೇಂದು ಅಧಿಕಾರಿ ಅಲ್ಲಿಯೇ ಧರಣಿ ಕೂತಿದ್ದಾರೆ. ನಮ್ಮ ಮೇಲೆ ಹಲ್ಲೆ ಮಾಡಿದವರನ್ನ ಅರೆಸ್ಟ್ ಮಾಡೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ಟಿಎಂಸಿಯವರು ಬಿಜೆಪಿನ ಮುಗ್ಸೋಕೆ ನೋಡ್ತಿದ್ದಾರೆ, ಆದ್ರೆ ನಾವು ಬಗ್ಗಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಈ ಮ್ಯಾಟ್ರನ್ನ ಕೋಲ್ಕತಾ ಹೈಕೋರ್ಟ್ಗೆ ತಗೊಂಡು ಹೋಗೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕೀಗ ಕೇಂದ್ರ ಗೃಹ ಸಚಿವಾಲಯ ರಿಯಾಕ್ಟ್ ಮಾಡಿ ಈ ದಾಳಿ ಬಗ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ಸುವೇಂದು ಅವರ ಕಚೇರಿಗೆ ಕೇಳಿದೆ. ಹೀಗಾಗಿ ಸುವೇಂದು ಅಧಿಕಾರಿ ಅವರ ತಂಡ ಈ ಸಂಬಂಧ ವಿಡಿಯೋ ಫುಟೇಜ್ ಮತ್ತು ರಿಟರ್ನ್ ರಿಪೋರ್ಟ್ ನೀಡೋಕೆ ತಯಾರಿ ಮಾಡಿಕೊಳ್ತಿದೆ. ಗುಜರಾತ್ ಪ್ರವಾಸದಲ್ಲಿರೋ ಪಿಎಂ ಮೋದಿ ಐತಿಹಾಸಿಕ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಬಳಿಕ ಸೋಮನಾಥ್ ಸ್ವಾಭಿಮಾನ ಪರ್ವ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಶೌರ್ಯ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಶೌರ್ಯ ಯಾತ್ರೆಯಲ್ಲಿ 108 ಕುದುರೆಗಳ ಮೆರವಣಿಗೆ ಕೂಡ ಇತ್ತು. ಸುಮಾರು 1 ಕಿಲೋಮೀಟರ್ ಈ ಯಾತ್ರೆ ಕೈಗೊಳ್ಳಲಾಗಿತ್ತು. ಇನ್ನು ಈ ಯಾತ್ರೆ ಬಳಿಕ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿರೋ ಪಿಎಂ, ಸೋಮನಾಥ ದೇಗುಲ ಮುಟ್ಟಿದವರು ಮಣ್ಣಾದ್ರು ಅಂತ ಹೇಳಿದ್ದಾರೆ. ಘಜ್ನಿಯಿಂದ ಔರಂಗಜೇಬನವರೆಗೆ ಎಲ್ಲಾ ಧಾರ್ಮಿಕ ಮೂಲಭೂತವಾದಿಗಳು ತಮ್ಮ ಕಥೆಯಿಂದ ಸೋಮನಾಥನನ್ನ ಗೆದ್ದಿದ್ದೇವೆ ಅಂತ ಭಾವಿಸಿದ್ರು. ಆದ್ರೆ ಕಾಲಚಕ್ರದಲ್ಲಿ ಆ ಎಲ್ಲಾ ಮೂಲಭೂತವಾದಿಗಳು ಇತಿಹಾಸದ ಪುಟಗಳಿಗೆ ಸೀಮಿತವಾಗಿದ್ದಾರೆ. ಸೋಮನಾಥ ದೇವಾಲಯ ಇನ್ನೂ ಎತ್ತರವಾಗಿ ನಿಂತಿದೆ. ಸೋಮನಾಥ್ ಭಾರತದ ಶಕ್ತಿ ಮತ್ತು ಸಂಸ್ಕೃತಿಯ ಸಂಕೇತ. ಇಲ್ಲಿ ಹಾಜರಿರೋ ನಿಮ್ಮ ಪೂರ್ವಜರೆಲ್ಲರೂ ತಮ್ಮ ನಂಬಿಕೆಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟಿದ್ರು. ಮಹಾದೇವರಿಗಾಗಿ ಎಲ್ಲವನ್ನ ಸಮರ್ಪಿಸಿದ್ರು. ದೇವಾಲಯದ ಇತಿಹಾಸ ವಿನಾಶ ಮತ್ತು ಸೋಲಿನದ್ದಲ್ಲ, ಈ ದೇಗುಲದ ಇತಿಹಾಸ ಗೆಲುವು ಮತ್ತು ನವೀಕರಣದ ಇತಿಹಾಸ ಅಂದಿದ್ದಾರೆ. ಇದೇ ವೇಳೆ ಸೋಮನಾಥ್ ದೇವಾಲಯದ ಪುನರ್ ನಿರ್ಮಾಣವನ್ನ ವಿರೋಧಿಸಿದ ಶಕ್ತಿಗಳು ಇನ್ನೂ ಕೂಡ ಆಕ್ಟಿವ್ ಆಗಿವೆ. ಅವುಗಳನ್ನ ಎದುರಿಸೋಕೆ ಭಾರತ ಒಟ್ಟಾಗಿರಬೇಕು, ಸ್ಟ್ರಾಂಗ್ ಆಗಿ ನಿಲ್ಬೇಕು ಅಂದಿದ್ದಾರೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಮತ್ತು ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ಹಿಮಂತ ಬಿಸ್ವಾ ಮೈಂಡ್ ಅಲ್ಲಿ ಟ್ಯೂಬ್ಲೈಟ್ ಇದೆ ಅಂತ ಓವೈಸಿ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಓವೈಸಿ ಮುಂದೊಂದಿನ ಹಿಜಾಬ್ ಧರಿಸಿದ ಮುಸ್ಲಿಂ ಮಹಿಳೆ ದೇಶದ ಪ್ರಧಾನಿಯಾಗ್ತಾರೆ ಅಂದಿದ್ರು. ಅದಕ್ಕೆ ಅಸ್ಸಾಂ ಸಿಎಂ ಹಿಂದೂಗಳು ಮಾತ್ರ ದೇಶದ ಪ್ರಧಾನಿಯಾಗ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿರೋ ಓವೈಸಿ ಸಂವಿಧಾನದ ಮೇಲೆ ಕೈಯಿಟ್ಟು ಹಿಮಂತ್ ಬಿಸ್ವಾ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಆದ್ರೆ ಅದನ್ನ ಯಾರು ಬರೆದ್ರು ಅಂತ ಅವರಿಗೆ ಗೊತ್ತಿಲ್ಲ. ಅವರು ಪಾಕಿಸ್ತಾನದಂತ ಮನಸ್ಥಿತಿ ಹೊಂದಿದ್ದಾರೆ. ಯಾಕಂದ್ರೆ ಅಲ್ಲಿ ಕೂಡ ಒಂದು ಸಮುದಾಯದ ಜನ ಮಾತ್ರ ದೇಶದ ಪ್ರಧಾನಿ ಮತ್ತು ಅಧ್ಯಕ್ಷರಾಗಬಹುದು ಅಂತ ಹೇಳಿದ್ದಾರೆ. ಇನ್ನು ಹೈದರಾಬಾದ್ನ ಸಫೀಲ್ಗುಡ್ದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಅಲ್ಲಿನ ಕಟ್ಟ ಮೈಸಮ್ಮ ದೇವಸ್ಥಾನದಲ್ಲಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ. ಅಲ್ತಾಫ್ ಅನ್ನೋ ಮುಸ್ಲಿಂ ಯುವಕ ದೇವಾಲಯದ ಪ್ರವೇಶ ದ್ವಾರದ ಬಳಿ ಮಲ ವಿಸರ್ಜನೆ ಮಾಡ್ತಾ ಇರೋ ವಿಡಿಯೋ ಹರಿದಾಡಿತ್ತು. ಆಮೇಲೆ ಜನ ಕೂಡ ಆತನನ್ನ ಥಳಿಸಿದ್ರು. ನಂತರ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸದ್ಯ ಅಲ್ಲಿ ಉದ್ವಿಗ್ನ ವಾತಾವರಣ ಇರೋದ್ರಿಂದ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ತ್ರಿಪುರಾದ ಉನಕೋಟಿ ಜಿಲ್ಲೆಯಲ್ಲಿ ಭಾರೀ ಕೋಮುಗಲಭೆ ನಡೆದಿದೆ. ಪರಿಣಾಮ 6 ಜನ ಗಾಯಗೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕು. ಆದ್ರೆ ಅಧಿಕಾರಿಗಳ ಪ್ರಕಾರ ಜಾತ್ರಾ ಕಮಿಟಿ ಸಿಬ್ಬಂದಿಗಳು ಸೈದರ್ಪಾರ್ ಗ್ರಾಮದಲ್ಲಿ ವಾಹನವೊಂದನ್ನ ತಡೆದು ಹಣ ಕೇಳಿದ್ದಾರೆ. ಆಗ ಚಾಲಕ ಹಣ ಕೊಡೋಕೆ ನಿರಾಕರಿಸಿದ್ದ. ಹೀಗಾಗಿ ಮಾತಿಗೆ ಮಾತು ಬೆಳೆದು ಅದು ದೊಡ್ಡದಾಗಿದೆ. ಕೂಡಲೇ 2 ಸಮುದಾಯಗಳ ಮಧ್ಯೆ ದೊಡ್ಡ ಗಲಾಟೆಯಾಗಿದೆ. ಹಲವು ಅಂಗಡಿ ಮನೆಗಳಿಗೆ ಬೆಂಕಿ ಇಡಲಾಗಿದೆ. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂದ್ರೆ ತಕ್ಷಣವೇ ಸ್ಥಳದಲ್ಲಿ ಸೇನೆ ನಿಯೋಜನೆ ಮಾಡಲಾಗಿದೆ. ತ್ರಿಪುರಾ ಸ್ಟೇಟ್ ರೈಫಲ್ಸ್, ಅಸ್ಸಾಂ ರೈಫಲ್ಸ್, ಸಿಆರ್ಪಿಎಫ್ ಪಡೆಗಳನ್ನ ನಿಯೋಜಿಸಲಾಗಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163ರ ಪ್ರಕಾರ
ಆ ಭಾಗದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 48 ಗಂಟೆಗಳ ಕಾಲ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ. ಸ್ಥಳೀಯ ಶಾಸಕ ಹಾಗೂ ಸಚಿವ ಸುಧಾಂಶು ದಾಸ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಜನ ಇದಕ್ಕೆಲ್ಲ ಕಿವಿಗೊಡಬಾರದು, ಶಾಂತಿ ಕಾಪಾಡಬೇಕು ಅಂತ ಕರೆ ನೀಡಿದ್ದಾರೆ. ಇನ್ನು ಈ ಪ್ರಕರಣ ಸಂಬಂಧ ಸದ್ಯ 8 ಜನರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ಯಮಿಗಳ ಒಕ್ಕೂಟ ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಿದೆ. ಪೊಲೀಸರು ಮತ್ತು ಅಧಿಕಾರಿಗಳ ಸೋಗಿನಲ್ಲಿ ವ್ಯಾಪಾರಿಗಳಿಗೆ ಕಿರುಕುಳ ನೀಡಲಾಗುತ್ತಿದೆ ಅಂತ ಒಕ್ಕೂಟ ಆರೋಪಿಸಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ, ಕ್ರೈಂ ಬ್ರಾಂಚ್, ಜಿಎಸ್ಟಿ ಅಧಿಕಾರಿಗಳು ಅಂತ ಹೇಳಿ ಮಾಲೀಕರನ್ನ ಬೆದರಿಸಿ ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆ. ಇಂಥವರ ವಿರುದ್ಧ ಪೊಲೀಸರು ಕ್ರಮ ತಗೊಳ್ಳೋದು ಬಿಟ್ಟು ಬೇಕರಿ ಮತ್ತು ಕಾಂಡಿಮೆಂಟ್ ಅಂಗಡಿಗಳಿಂದ ತಂಬಾಕು ವಸ್ತುಗಳನ್ನ ಸೀಸ್ ಮಾಡ್ತಿದ್ದಾರೆ ಅಂತ ಒಕ್ಕೂಟ ಆರೋಪಿಸಿದೆ. ಇದರಿಂದ ಸಣ್ಣ ವ್ಯಾಪಾರಿಗಳಿಗೆ ಸಮಸ್ಯೆ ಆಗ್ತಿದೆ. ತಂಬಾಕು ಉತ್ಪನ್ನಗಳ ಮಾರಾಟದ ಮೇಲೆ ಸ್ಪಷ್ಟ ನೀತಿ ಜಾರಿಗೊಳಿಸಬೇಕು. ವಶಕ್ಕೆ ಪಡೆದಿರೋ ತಂಬಾಕು ವಸ್ತುಗಳನ್ನ ಪೊಲೀಸರು ವಾಪಸ್ ಕೊಡಬೇಕು ಅಂತ ಒತ್ತಾಯಿಸಿದೆ. ಪಿಎಂ ಮೋದಿ ಅವರ ಪ್ರಧಾನಮಂತ್ರಿ ಕಚೇರಿ ಶೀಘ್ರದಲ್ಲೇ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಜನವರಿ 14ರ ನಂತರ ಅಂದ್ರೆ ಮಕರ ಸಂಕ್ರಾಂತಿ ಬಳಿಕ ಈ ಬದಲಾವಣೆ ಆಗಬಹುದು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಇಲ್ಲಿವರೆಗೂ ಸೌತ್ ಬ್ಲಾಕ್ನಲ್ಲೇ ಪಿಎಂಒ ಆಫೀಸ್ ಇದೆ. ಆದ್ರೆ ಅದು ಇನ್ನು ದಾರಾಶಿಕೋ ರಸ್ತೆಯಲ್ಲಿರೋ ಸೇವಾತೀರ್ಥ ಹೆಸರಿನ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಲಿದೆ. ಶಬರಿಮಲೆ ಚಿನ್ನ ಕಳವು ಕೇಸ್ ಸಂಬಂಧ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೇರಳ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ಈ ಪ್ರಕರಣದ ತನಿಖೆನ ತಟಸ್ಥವಾಗಿರೋ ತನಿಖಾ ಸಂಸ್ಥೆಗೆ ವಹಿಸಬೇಕು ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಆಗ್ರಹಿಸಿದ್ದಾರೆ. ಎಲ್ಡಿಎಫ್ಗೆ ಸೇರಿದ 2 ವ್ಯಕ್ತಿಗಳ ಮೇಲೆ ಶಂಕೆ ಇರೋದ್ರಿಂದ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯೋ ಸಾಧ್ಯತೆ ಕಡಿಮೆ ಇದೆ. ಅಲ್ಲದೆ ಎಫ್ಐಆರ್ ದಾಖಲಿಸಿರೋ ರೀತಿ ನೋಡಿದ್ರೆ ಆರೋಪಿಗಳನ್ನ ರಕ್ಷಿಸೋ ಹುನ್ನಾರ ಕಾಣಿಸ್ತಿದೆ. ಅತ್ತ ಕಾಂಗ್ರೆಸ್ ನಾಯಕರು ಸಹ ಇದರಲ್ಲಿ ಭಾಗಿಯಾಗಿರೋ ತರ ಕಾಣಿಸ್ತಿದೆ. ಅವರನ್ನ ಕೂಡ ಬಿಡೋ ಹಾಗಿಲ್ಲ. ಈ ವಿಚಾರವಾಗಿ ಕೇರಳ ಬಿಜೆಪಿ ಘಟಕ ರಾಜ್ಯಾದ್ಯಂತ ಪ್ರತಿಭಟನೆ ಮತ್ತು ಮನೆ ಮನೆಗೆ ತೆರಳಿ ಜಾಗೃತಿ ಅಭಿಯಾನ ನಡೆಸಲಿದೆ ಅಂತ ಶಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಅಮೆರಿಕ ಭಾರತ ನಡುವೆ ಇದುವರೆಗೂ ವ್ಯಾಪಾರ ಒಪ್ಪಂದ ಆಗದೇ ಇರೋಕೆ ಪ್ರಧಾನಿ ಮೋದಿಯವರೇ ಕಾರಣ ಅಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹಾವರ್ಡ್ ಲಟ್ನಿಕ್ ಆರೋಪಿಸಿದ್ರು. ಇದಕ್ಕೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ರಿಯಾಕ್ಟ್ ಮಾಡಿದ್ದಾರೆ. ಮಾಧ್ಯಮದವರು ಲಟ್ನಿಕ್ ಅವರ ಹೇಳಿಕೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಕ್ಕೆ ಗೋಯಲ್, ಮೊದಲು ನೀವು ನಿಮ್ಮ ದೇಶವನ್ನ ನಂಬೇಕೆ ಹೊರತು ವಿದೇಶಗಳ ಹೇಳಿಕೆಗಳನ್ನಲ್ಲ ಅಂದಿದ್ದಾರೆ. ಅಂದ್ರೆ ಅಮೆರಿಕ ಬರೀ ಸುಳ್ಳು ಹೇಳ್ತಿದೆ, ಅದನ್ನ ನಂಬೇಡಿ ಅಂತ ಹೇಳಿದ್ದಾರೆ. ಜೊತೆಗೆ ವ್ಯಾಪಾರ ಒಪ್ಪಂದ ಬಹಳ ಕಾಂಪ್ಲಿಕೇಟೆಡ್ ಆದ ವಿಚಾರ, ಅದರ ಬಗ್ಗೆ ಮೀಡಿಯಾ ಮುಂದೆ ಎಲ್ಲ ಹೇಳೋಕ್ಕಾಗಲ್ಲ. ಸರ್ಕಾರಗಳು ಪ್ರೈವೇಟ್ ಆಗಿ ಇದರ ಚರ್ಚೆ ನಡೆಸ್ತವೆ ಅಂತ ಅಮೆರಿಕಾಗೆ ಪಂಚ್ ಕೊಟ್ಟಿದ್ದಾರೆ. ಬಿಹಾರದ ಬಳಿಕ ವಾರಣಾಸಿಯ ಚಿನ್ನದ ಅಂಗಡಿಗಳಲ್ಲೂ ಹೊಸ ರೂಲ್ಸ್ ತರಲಾಗಿದೆ. ಬುರ್ಖಾ, ಮಾಸ್ಕ್ ಅಥವಾ ಹೆಲ್ಮೆಟ್ ಹಾಕೊಂಡು ಅಂಗಡಿಯೊಳಗೆ ಬರೋ ಹಾಗಿಲ್ಲ ಅಂತ ವ್ಯಾಪಾರಿಗಳು ಹೇಳಿದ್ದಾರೆ. ಕಳ್ಳತನ ಮತ್ತು ದರೋಡೆಗಳು ಜಾಸ್ತಿಯಾಗಿರೋದ್ರಿಂದ ಈ ನಿರ್ಧಾರ ತಗೊಂಡಿದ್ದಾರೆ. ಮುಖ ಮುಚ್ಕೊಂಡಿದ್ರೆ ಕಳ್ಳರನ್ನ ಹಿಡಿಯೋದು ಕಷ್ಟ ಆಗುತ್ತೆ. ಹೀಗಾಗಿ ಗ್ರಾಹಕರು ಮುಖ ತೋರಿಸಲೇಬೇಕು ಅಂತೇಳಿ ಯುಪಿಯ ಜುವೆಲರ್ಸ್ ಅಸೋಸಿಯೇಷನ್ನ ಸ್ಥಳೀಯ ಘಟಕ ಈ ಆದೇಶ ಹೊರಡಿಸಿದೆ. ಅಂಗಡಿಗಳ ಮುಂದೆ ಈ ಬಗ್ಗೆ ಬೋರ್ಡ್ಗಳನ್ನು ಹಾಕಲಾಗಿದೆ. ಇದು ಧರ್ಮದ ವಿರುದ್ಧವಲ್ಲ, ಕೇವಲ ಸುರಕ್ಷತೆಗಾಗಿ ಅಂತ ಸಂಘದ ಸದಸ್ಯರು ಸ್ಪಷ್ಟಪಡಿಸಿದ್ದಾರೆ. ಯುಪಿಯ ಯೋಗಿ ಸರ್ಕಾರ ಇಂಟ್ರೆಸ್ಟಿಂಗ್ ಹೆಜ್ಜೆ ಇಡೋಕೆ ಮುಂದಾಗಿದೆ. ಉತ್ತರ ಪ್ರದೇಶದಲ್ಲಿ ಇನ್ಮುಂದೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ನಿಯಮಿತವಾಗಿ ತಮಿಳು ತರಗತಿಗಳನ್ನ ಶುರು ಮಾಡೋ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಪಿಎಂ ಮೋದಿಯವರ ಕಾಶಿ ತಮಿಳು ಸಂಗಮಂ ಪರಿಕಲ್ಪನೆಯಿಂದ ಪ್ರೇರಣೆಗೊಂಡು ಯೋಗಿ ಸರ್ಕಾರ ಈ ಕೆಲಸಕ್ಕೆ ಕೈ ಹಾಕ್ತಿದೆ. ಎಲ್ಲ ಅನ್ಕೊಂಡಂತೆ ಆದ್ರೆ ಮೊದಲ ಹಂತದಲ್ಲಿ ವಾರಣಾಸಿಯ ಸರ್ಕಾರಿ ಕ್ವೀನ್ಸ್ ಕಾಲೇಜು ಸೇರಿದಂತೆ ಇತರ ಕೆಲ ಸಂಸ್ಥೆಗಳಲ್ಲಿ ಸಂಜೆ ತರಗತಿಗಳು ನಡೆಯಲಿದೆ. ಈ ಸಂಬಂಧ ತಮಿಳುನಾಡಿನ ಶಿಕ್ಷಕರು ಆನ್ಲೈನ್ ಮೂಲಕ ಪಾಠ ಮಾಡಲಿದ್ದಾರೆ. ಅತ್ತ ತಮಿಳುನಾಡಲ್ಲಿ ಹಿಂದಿ ಕಲಿಸೋಕೆ ವಾರಣಾಸಿಯಿಂದ 50 ಶಿಕ್ಷಕರನ್ನ ಕಳಿಸಿಕೊಡೋ ಸಾಧ್ಯತೆ ಇದೆ. ಈ ಬಗ್ಗೆ ವಾರಣಾಸಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮ ಡೈಲಿ ಲೈಫ್ನಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಬಳಕೆ ಮಾಡಲ್ಲ ಅಂದಿದ್ದಾರೆ. ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ 2026 ಈವೆಂಟ್ನಲ್ಲಿ ಈ ತರ ಹೇಳಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ನೀವು ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಬಳಕೆಯನ್ನ ಅವಾಯ್ಡ್ ಮಾಡ್ತೀರಾ ಅಂತ ಕೇಳಲಾಯಿತು. ಇದಕ್ಕೆ ಉತ್ತರಿಸಿದ ದೋವಲ್, ಹೌದು, ನಾನು ಇಂಟರ್ನೆಟ್ ಮತ್ತು ಫೋನ್ ಬಳಸಲ್ಲ ಅನ್ನೋದು ನಿಜ. ಕುಟುಂಬದ ಮತ್ತು ಬೇರೆ ದೇಶದವರ ಜೊತೆ ಮಾತನಾಡೋಕೆ ಮಾತ್ರ ಫೋನ್ ಬಳಸ್ತೀನಿ, ಬೇರೆ ಟೈಮ್ನಲ್ಲಿ ಯೂಸ್ ಮಾಡಲ್ಲ. ಇದು ನೆಸೆಸರಿ ಕೂಡ. ನಾನು ಈ ತರ ನನ್ನ ಕೆಲಸವನ್ನ ಮ್ಯಾನೇಜ್ ಮಾಡ್ತೀನಿ ಅಂದಿದ್ದಾರೆ. ಅತ್ಯಾಚಾರ ಕೇಸಲ್ಲಿ ಉಚ್ಚಾಟಿತ ಕೇರಳ ಕಾಂಗ್ರೆಸ್ ಶಾಸಕ ರಾಹುಲ್ ಮಮಕುಟಿತಲ್ ಅರೆಸ್ಟ್ ಆಗಿದ್ದಾರೆ. ಸದ್ಯ ಕೋರ್ಟ್ ಇವರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪತ್ತನಂತಿಟ್ಟ ಮೂಲದ ಮಹಿಳೆಯೊಬ್ಬರು ನೀಡಿರೋ ದೂರಿನ ಮೇರೆಗೆ ಈ ಕ್ರಮ ತಗೊಳ್ಳಲಾಗಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ನಮಾಜ್ ಮಾಡೋಕೆ ಯತ್ನಿಸಿದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದ ಕೇಸ್ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ. ವಿಚಾರಣೆ ನಡೆಸಿದಾಗ ಈತ ಮಾನಸಿಕ ಅಸ್ವಸ್ಥ ಅಂತ ತಿಳಿದು ಬಂದಿದೆ. ಈ ಸಂಬಂಧ ಆತನ ಕುಟುಂಬದವರು ಪೊಲೀಸರಿಗೆ ಆತನ ಚಿಕಿತ್ಸೆಯ ದಾಖಲೆಗಳನ್ನು ತೋರಿಸಿದ್ದಾರೆ. ಹೀಗಾಗಿ ಪೊಲೀಸರು ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಭಾರತ ನ್ಯೂಜಿಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿ ಶುರುವಾಗಿದೆ.
ಗುಜರಾತ್ನ ವಡೋದರದಲ್ಲಿ ಮೊದಲ ಪಂದ್ಯ ನಡೆಯುತ್ತಿದೆ. ಟಾಸ್ ಗೆದ್ದ ಟೀಂ ಇಂಡಿಯಾ ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಕಿವೀಸ್ ಪಡೆ ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 300 ರನ್ ಗಳಿಸಿದೆ. ನ್ಯೂಜಿಲೆಂಡ್ ಪರ ಡ್ಯಾರಿಲ್ ಮಿಚೆಲ್ 84 ರನ್ ಗಳಿಸಿ ಉತ್ತಮ ಆಟ ಆಡಿದ್ರು. ಇನ್ನು ಗುರಿ ಬೆನ್ನತ್ತಿರೋ ಟೀಂ ಇಂಡಿಯಾದ ಸ್ಕೋರ್ ಈ ವಿಡಿಯೋ ರೆಕಾರ್ಡ್ ಆಗೋ ಹೊತ್ತಿಗೆ ಈ ತರ ಇತ್ತು. ಇನ್ನು ಇದೇ ವೇಳೆ ವಿರಾಟ್ ಕೊಹ್ಲಿ ಹೊಸ ಸಾಧನೆ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 28,000 ರನ್ ಗಳಿಸಿದ ದಾಖಲೆ ಮಾಡಿದ್ದಾರೆ. ಸಚಿನ್ ಅವರು 644 ಇನ್ನಿಂಗ್ಸ್ನಲ್ಲಿ ಈ ದಾಖಲೆ ಮಾಡಿದ್ರು. ಕುಮಾರ್ ಸಂಗಕಾರ 666 ಇನ್ನಿಂಗ್ಸ್ನಲ್ಲಿ ಈ ದಾಖಲೆ ಮಾಡಿದ್ರು. ಈಗ ಕೊಹ್ಲಿ ಅವರು 624 ಇನ್ನಿಂಗ್ಸ್ನಲ್ಲೇ ರನ್ ಚಚ್ಚಿದ್ದಾರೆ. ಇನ್ನು ಬಿಸಿನೆಸ್ ಮತ್ತು ಹಣಕಾಸು ಕ್ಷೇತ್ರದ ಡೆವಲಪ್ಮೆಂಟ್ಗಳ ಬಗ್ಗೆ ನೋಡೋದಾದ್ರೆ, ರಿಲಯನ್ಸ್ ಜಿಯೋ ಗುಜರಾತ್ನಲ್ಲಿ ದೊಡ್ಡ ಎಐ ಡೇಟಾ ಸೆಂಟರ್ ಬಿಲ್ಡ್ ಮಾಡೋದಾಗಿ ಘೋಷಣೆ ಮಾಡಿದೆ. ಇದಕ್ಕಾಗಿ 5 ವರ್ಷಗಳ ಅವಧಿಯಲ್ಲಿ 7 ಲಕ್ಷ ಕೋಟಿ ಹೂಡಿಕೆ ಮಾಡೋದಾಗಿ ಹೇಳಿದೆ. ಜಾಮ್ನಗರದಲ್ಲಿ ಈ ಎಐ ಡೇಟಾ ಸೆಂಟರ್ ತಲೆ ಎತ್ತಲಿದೆ. ವೈಬ್ರೆಂಟ್ ಗುಜರಾತ್ ರೀಜನಲ್ ಕಾನ್ಫರೆನ್ಸ್ನಲ್ಲಿ ಮುಖೇಶ್ ಅಂಬಾನಿ ಈ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದಾನಿ ಗ್ರೂಪ್ ಗುಜರಾತಿನ ಕಚ್ನಲ್ಲಿ ಮುಂದಿನ 5 ವರ್ಷಗಳಲ್ಲಿ 1.5 ಲಕ್ಷ ಕೋಟಿ ಹೂಡಿಕೆ ಮಾಡೋದಾಗಿ ಹೇಳಿದೆ. ಅದಾನಿ ಪೋರ್ಟ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಕರಣ್ ಅದಾನಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಣವನ್ನ ಪ್ರಮುಖವಾಗಿ ಮುಂದ್ರಾ ಪೋರ್ಟ್ನ ಕೆಪಾಸಿಟಿ ಹೆಚ್ಚಿಸಲು ಮತ್ತು ಅಲ್ಲಿನ ಸೌಲಭ್ಯಗಳನ್ನು ಅಪ್ಗ್ರೇಡ್ ಮಾಡೋಕೆ ಬಳಸಲಾಗುತ್ತೆ. ಈ ಮೆಗಾ ಪ್ರಾಜೆಕ್ಟ್ನಿಂದ ಕಚ್ ಜಿಲ್ಲೆ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಆಗಿ ಬದಲಾಗೋದು ಮಾತ್ರವಲ್ಲ, ಸಾವಿರಾರು ಜನರಿಗೆ ಕೆಲಸದ ಅವಕಾಶಗಳು ಕೂಡ ಸಿಗಲಿವೆ ಅಂತ ಕರಣ್ ಹೇಳಿದ್ದಾರೆ. ಇನ್ನು ಕವಡಾದಲ್ಲಿರೋ ರಿನ್ಯೂವೇಬಲ್ ಎನರ್ಜಿ ಪಾರ್ಕ್ನಲ್ಲೂ ಹೂಡಿಕೆ ಹೆಚ್ಚಿಸಿ 2030ರ ಹೊತ್ತಿಗೆ 37 ಗಿಗಾವ್ಯಾಟ್ ಎನರ್ಜಿ ಜನರೇಟ್ ಮಾಡೋದಾಗಿ ಗ್ರೂಪ್ ಹೇಳಿದೆ. ಅಂದಾಗೆ ಗುಜರಾತ್ನ ಕವಡಾ ಪ್ರಾಜೆಕ್ಟ್ ಜಗತ್ತಿನ ಅತಿ ದೊಡ್ಡ ರಿನ್ಯೂವೇಬಲ್ ಪ್ರಾಜೆಕ್ಟ್ ಆಗಿದೆ. ಇಲ್ಲಿ ಸೋಲಾರ್ ಮತ್ತು ವಿಂಡ್ 2 ಎನರ್ಜಿಗಳನ್ನು ಜನರೇಟ್ ಮಾಡಲಾಗ್ತಿದೆ. ಈ ವಾರ ಸ್ಟಾಕ್ ಮಾರ್ಕೆಟ್ನಲ್ಲಿ ದೊಡ್ಡ ಏರುಪೇರಾಗಿದ್ದು, ಭಾರತದ ಮೋಸ್ಟ್ ವ್ಯಾಲ್ಯೂಡ್ 10 ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಒಟ್ಟು ಮೌಲ್ಯ ಬರೋಬ್ಬರಿ 3.63 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕುಸಿದಿದೆ. ರಿಲಯನ್ಸ್ ಇಂಡಸ್ಟ್ರೀಸ್, ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತು ಭಾರತಿ ಏರ್ಟೆಲ್ನಂತಹ ದೊಡ್ಡ ಕಂಪನಿಗಳೇ ದೊಡ್ಡ ಲಾಸ್ ಮಾಡಿಕೊಂಡಿವೆ. ಹೂಡಿಕೆದಾರರು ಸೇಲ್ ಮಾಡೋಕೆ ಮುಂದಾಗಿದ್ರಿಂದ ರಿಲಯನ್ಸ್ ಗ್ರೂಪ್ ಅತಿ ಹೆಚ್ಚು ಮೌಲ್ಯ ಕಳೆದುಕೊಂಡಿದೆ. ಇನ್ನು ಇವುಗಳ ಜೊತೆಗೆ ಐಸಿಐಸಿಐ ಬ್ಯಾಂಕ್ ಮತ್ತು ಟಿಸಿಎಸ್ ಕಂಪನಿಗಳಿಗೂ ಭಾರೀ ಪೆಟ್ಟು ಬಿದ್ದಿದೆ. ಜಾಗತಿಕ ಮಟ್ಟದಲ್ಲಿ ಎದುರಾಗಿರೋ ಅನಿಶ್ಚಿತತೆ ಮತ್ತು ಆರ್ಥಿಕ ಬದಲಾವಣೆಗಳಿಂದ ಈ ಕಂಪನಿಗಳ ಷೇರು ಬೆಲೆ ಕೆಳಕ್ಕೆ ಬಿದ್ದಿದ್ದು ಹೂಡಿಕೆದಾರರಲ್ಲಿ ಸ್ವಲ್ಪ ಆತಂಕ ಮೂಡಿಸಿದೆ. ಇನ್ನು ಕ್ರಿಕೆಟ್ ಲೆಜೆಂಡ್ ಸಚಿನ್ ತೆಂಡೂಲ್ಕರ್ ಟೆಕ್ನೋ ಪೇಂಟ್ಸ್ ಕಂಪನಿಗೆ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಹೈದರಾಬಾದ್ ಮೂಲದ ಈ ಪೇಂಟ್ ಕಂಪನಿ ತನ್ನ ಬಿಸಿನೆಸ್ ಅನ್ನ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳೆಸೋ ಪ್ಲಾನ್ ಮಾಡಿದೆ. ಜೊತೆಗೆ ಶೀಘ್ರದಲ್ಲೇ ಷೇರು ಮಾರುಕಟ್ಟೆಗೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದೆ. ಐಪಿಒ ಮೂಲಕ 500 ಕೋಟಿ ರೂಪಾಯಿ ಹಣವನ್ನ ರೈಸ್ ಮಾಡೋಕೆ ತಯಾರಿ ನಡೆಸುತ್ತಿದೆ. ಈ ಹಣವನ್ನ ಹೊಸ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲು ಮತ್ತು ಕಂಪನಿಯ ನೆಟ್ವರ್ಕ್ ಅನ್ನ ಇನ್ನಷ್ಟು ಬಲಪಡಿಸೋಕೆ ಪ್ಲಾನ್ ಹಾಕಿದೆ. ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂತೆ ಸರ್ಕಾರ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಕ್ರಿಪ್ಟೋ ಇನ್ವೆಸ್ಟರ್ಗಳಿಗೆ ಕೆವಿಸಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಆಗಲಿದೆ. ಯಾರು ಹೊಸದಾಗಿ ಕ್ರಿಪ್ಟೋ ಅಕೌಂಟ್ ಓಪನ್ ಮಾಡ್ತಾರೋ ಅಥವಾ ಇದ್ದ ಅಕೌಂಟ್ ಅಪ್ಡೇಟ್ ಮಾಡ್ತಾರೋ ಅವರು ಇನ್ಮುಂದೆ ಲೈವ್ ಸೆಲ್ಫಿ ಕೊಡೋದು ಕಡ್ಡಾಯ. ಅಷ್ಟೇ ಅಲ್ಲ, ಸರ್ಕಾರ ಈಗ ಪೆನ್ನಿ ಡ್ರಾಪ್ ಅನ್ನೋ ಹೊಸ ಸಿಸ್ಟಮ್ ತಂದಿದೆ. ಇದರ ಪ್ರಕಾರ ನೀವು ಕ್ರಿಪ್ಟೋಗೆ ಲಿಂಕ್ ಮಾಡೋ ಬ್ಯಾಂಕ್ ಅಕೌಂಟ್ ನಿಜವಾಗಿಯೂ ನಿಮ್ದೇನಾ ಅಂತ ಚೆಕ್ ಮಾಡೋಕೆ ಆ ಅಕೌಂಟ್ಗೆ ₹1 ಹಾಕಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ಫೇಕ್ ಐಡಿ ಬಳಸಿ ಕ್ರಿಪ್ಟೋ ಟ್ರೇಡಿಂಗ್ ಮಾಡೋದನ್ನ ತಡೆಯೋಕೆ ಸರ್ಕಾರ ಈ ಹೊಸ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಇದರಿಂದ ಮನಿ ಲ್ಯಾಂಡರಿಂಗ್ ಮತ್ತು ಅಕ್ರಮ ವ್ಯವಹಾರಗಳಿಗೆ ಬ್ರೇಕ್ ಬೀಳಲಿದೆ. ಹಾಗಾಗಿ ಇನ್ಮುಂದೆ ಕ್ರಿಪ್ಟೋ ಎಕ್ಸ್ಚೇಂಜ್ಗಳಲ್ಲಿ ನಿಮ್ಮ ಐಡೆಂಟಿಟಿ ಮತ್ತು ಬ್ಯಾಂಕ್ ಡೀಟೇಲ್ಸ್ ಪಕ್ಕಾ ಇದ್ರೆ ಮಾತ್ರ ಟ್ರೇಡಿಂಗ್ ಮಾಡೋಕೆ ಸಾಧ್ಯವಾಗುತ್ತೆ. ಕೇಂದ್ರ ಸರ್ಕಾರ ಈಗ ಸ್ಮಾರ್ಟ್ ಫೋನ್ ಕಂಪನಿಗಳಿಗೆ ಒಂದು ಬಿಗ್ ಶಾಕ್ ನೀಡೋಕೆ ರೆಡಿಯಾಗಿದೆ. ಇನ್ಮುಂದೆ ಭಾರತದಲ್ಲಿ ಫೋನ್ ಮಾರಾಟ ಮಾಡಬೇಕಾದ್ರೆ ಆ ಫೋನಿನ ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಸೋರ್ಸ್ ಕೋಡ್ ಅನ್ನ ಸರ್ಕಾರದ ಜೊತೆ ಹಂಚಿಕೊಳ್ಬೇಕು ಅನ್ನೋ ಹೊಸ ರೂಲ್ಸ್ ತರ್ತಿದ್ದಾರೆ. ಫೋನಲ್ಲಿ ಬರೋ ಪ್ರತಿಯೊಂದು ಸಾಫ್ಟ್ವೇರ್ ಅಪ್ಡೇಟ್ ಅನ್ನು ಕೂಡ ಸರ್ಕಾರ ಮೊದಲು ಚೆಕ್ ಮಾಡಲಿದೆ ಅಂತ ಗೊತ್ತಾಗಿದೆ. ಈ ಪ್ರಸ್ತಾವನೆ ಸರ್ಕಾರದ ಮುಂದಿದೆ. ಇತ್ತೀಚೆಗೆ ಫೋನ್ಗಳ ಮೂಲಕ ಡೇಟಾ ಕಳವು ಮತ್ತು ಸೆಕ್ಯುರಿಟಿ ರಿಸ್ಕ್ ಹೆಚ್ಚುತ್ತಿರೋದ್ರಿಂದ ಸರ್ಕಾರ ಈ ಕಠಿಣ ಹೆಜ್ಜೆ ಇಡ್ತಿದೆ. ಅಲ್ಲದೆ ಭಾರತ ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ಸ್ಮಾರ್ಟ್ಫೋನ್ ಮಾರ್ಕೆಟ್. ಸೊ ಜನರ ಡೇಟಾ ಸೆಕ್ಯುರಿಟಿ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಸದ್ಯಕ್ಕೆ ಆಪಲ್ ಮತ್ತು ಸ್ಯಾಮ್ಸಂಗ್ನಂತಹ ದೊಡ್ಡ ಕಂಪನಿಗಳು ತಮ್ಮ ಸೋರ್ಸ್ ಕೋಡ್ ಅನ್ನ ಯಾರಿಗೂ ಬಿಟ್ಕೊಡಲ್ಲ. ಯಾಕಂದ್ರೆ ಅದು ಅವರ ಬಿಸ್ನೆಸ್ ಸೀಕ್ರೆಟ್. ಒಂದು ವೇಳೆ ಈ ನಿಯಮ ಜಾರಿಗೆ ಬಂದ್ರೆ ಕಂಪನಿಗಳು ತಮ್ಮ ಫೋನಿನ ಒಳಗಿನ ಗುಟ್ಟುಗಳನ್ನ ಸರ್ಕಾರಕ್ಕೆ ತೋರಿಸಲೇಬೇಕಾಗುತ್ತೆ. ಇದರಿಂದ ಜನಸಾಮಾನ್ಯರ ಡೇಟಾ ಸೇಫ್ ಆಗಿರುತ್ತೆ ಅನ್ನೋದು ಸರ್ಕಾರದ ಪ್ಲಾನ್. ಆದ್ರೆ ಕಂಪನಿಗಳು ಮಾತ್ರ ಇದರಿಂದ ನಮ್ಮ ಪ್ರೈವಸಿಗೆ ತೊಂದರೆ ಆಗ್ಬೋದು ಅಂತ ಆತಂಕ ವ್ಯಕ್ತಪಡಿಸುತ್ತಿವೆ ಅಂತ ಗೊತ್ತಾಗಿದೆ. ಎಕ್ಸ್ ಕಂಪನಿಯ ಎಐ ಚಾಟ್ಬ್ಯಾಟ್ ಗ್ರೋಕ್ ಕ್ರಿಯೇಟ್ ಮಾಡಿದ ಅಶ್ಲೀಲ ಚಿತ್ರಗಳ ವಿಚಾರದಲ್ಲಿ ದೊಡ್ಡ ವಿವಾದ ಆಗಿತ್ತು.
ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ಈಗ 600 ಅಕೌಂಟ್ಗಳನ್ನ ಡಿಲೀಟ್ ಮಾಡಿದೆ. ಸುಮಾರು 3500 ಕಂಟೆಂಟ್ಗಳನ್ನ ಬ್ಲಾಕ್ ಮಾಡಿದೆ. ಅಲ್ಲದೆ ಕೇಂದ್ರ ಸರ್ಕಾರಕ್ಕೆ ಮುಂದೆ ಕಾನೂನನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತೇವೆ, ಇಂಥವುದಕ್ಕೆ ಇನ್ನು ಅವಕಾಶ ನೀಡೋಲ್ಲ ಅಂತ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.